ಕಳಕಂಬ ಮತ್ತು ಅಳ್ಳೋಳಿ ಸೋಲಾರ್ ಕಂಪನಿ ವಿರುದ್ಧ ಹೋರಾಟ. ನಿಮ್ಮ ಮನವಿಗೆ ನಾನು ಸ್ಪಂದಿಸುತ್ತೇನೆ. ಸೋಲಾರ್ ಕಂಪನಿ ಎಂಡಿ ಭರವಸೆ. ಸೇಡಂ ತಾಲೂಕಿನ ಅಳ್ಳೋಳಿ ಮತ್ತು ಕಲಕಂಬ ಗ್ರಾಮದ ಸ್ಥಳೀಯರಿಗೆ ಉದ್ಯೋಗ ನೀಡುತ್ತೇವೆ ಅಂತ ಸುಳ್ಳು ಭರವಸೆ ನೀಡಿ ಅನ್ಯಾಯ ಮಾಡ್ತಾ ಇರುವ ಸೋಲಾರ್ ಕಂಪನಿ ವಿರುದ್ಧ ಪ್ರತಿಭಟನೆ ಮತ್ತು ಧರಣಿ ಹಮ್ಮಿಕೊಳ್ಳಲಾಯಿತು. ಕಂಪನಿ ಆರಂಭಿಸುವ ಮುಂಚೆ ಕಂಪನಿಯಿಂದ ಅಳ್ಳೋಳಿ ಮತ್ತು ಕಳಕಂಬ ಗ್ರಾಮಗಳಿಗೆ 24 ಗಂಟೆ ವಿದ್ಯುತ್ ಸಂಪರ್ಕ ನೀಡುತ್ತೇವೆ, ಸಿಸಿ ರಸ್ತೆಗಳನ್ನು ಮಾಡಿಕೊಡ್ತೇವೆ, ಸ್ಥಳೀಯರಿಗೆ 100% ಉದ್ಯೋಗ ನೀಡುತ್ತೇವೆ, ರಸ್ತೆ ಬದಿಯಲ್ಲಿ ಮತ್ತು ಗ್ರಾಮಗಳಲ್ಲಿ ಸಸಿ ನೆಡ್ತೇವೆ ಅಂತ ಹಲವಾರು ಭರವಸೆ ನೀಡಿ ರೈತರಿಂದ ಕಡಿಮೆ ದರದಲ್ಲಿ ಭೂಮಿಯನ್ನು ಖರೀದಿಸಿ ತಾವು ಕೊಟ್ಟಿರುವ ಭರವಸೆ ಯಾವುದೂ ಈಡೇರಿಸಿಲ್ಲ. ಆದ ಕಾರಣ ಗ್ರಾಮಸ್ಥರು ಶಿವಕುಮಾರ್ ಪಾಟೀಲ್, ತೆಲ್ಕೂರ್, ಜಿಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಕಂಪನಿ ಮುಂದುಗಡೆ ಟೆಂಟ್ ಹಾಕಿ ಧರಣಿ ಹೋರಾಟವನ್ನು ಕೈಗೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾವೀರ ಅಳ್ಳೋಳ್ಕರ್, ಸಿದ್ದು ಬಾನರ್ಕೋಡ್ಲ, ವೆಂಕಟೇಶ್ ಪಾಟೀಲ್, ಕರಬಸ್ಸು ಬಿರಾದರ್, ಸಿದ್ದು ಕೋದಂಪುರ್, ಶರಣಪ್ಪ ತೆಲ್ಕೂರ್, ಜಗದೇವಪ್ಪ ನಾಚವಾರ್, ರವೀಂದ್ರ ಪೊಲೀಸ್ ಪಾಟೀಲ್, ಸಿದ್ದನಮಡು, ಶಿವಹಳ್ಳಿ, ತಿರುಪತಿ ಮುದಕಲ್, ಮುನೀಂದ್ರ ಅಳ್ಳೋಳ್ಳಿ, ಸಾಬಣ್ಣ ಕಳಕಂಬ, ಸಿದ್ದು ಉಡುಗಿ, ರಾಜು ಕಟ್ಟಿ, ಲಕ್ಷ್ಮಿಯಣ್ಣ ಮಂತ್ರಿ, ಬಲವಂತ ರೆಡ್ಡಿ, ಸುನಿಲ್ ಹಳ್ಳಿ, ಪಾಲ್ರಾಜ್ ಕೋಡ್ಸಾ, ಸಿದ್ದು ಶೆಟ್ಟಿ, ನಾಗಣ್ಣ ಮಾಲಿಪಾಟೀಲ್, ಬಸವರಾಜ್ ಹುಡುಗಿ, ಸುಮಾರು 200ಕ್ಕೂ ಹೆಚ್ಚು ಗ್ರಾಮಸ್ಥರು ಇದ್ದರು. ಸಂದರ್ಭದಲ್ಲಿ ಕಂಪನಿಯ ಡಿಎಂ ಮನ್ಮಿತ್ ಸಿಂಗ್ ಅವರಿಗೆ ಮಾತನಾಡಿ ಅವರು ಸ್ಪಂದಿಸಿ 1 ವಾರದಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಅಂತ ಭರವಸೆ ನೀಡಿದರು. ಈ ಕಾರಣದಿಂದ ಪ್ರತಿಭಟನೆಯನ್ನು ಮೊಟಕುಗೊಳಿಸಲಾಯಿತು. ವರದಿ ಶರಣಯ್ಯ ಮಠಪತಿ, ಸೇಡಂ. ತಿಂಗಳಗಟ್ಟಲೆ ಜೈಲಿಗೆ ಹಾಕಲಕ್ಕೆ ನಾವು ತಯಾರಾಗಮ್ ತಯಾರಿದ್ರಿಲ್ಲ. ಆದ್ರೆ ನಮ್ದು ಏನದ, ನಮ್ಮ ಅಜೆಂಡಾ ಪ್ರಕಾರ ನಾವು ಕೆಲಸ ಮಾಡ್ಬೇಕು. ನಾವು ಹೋಗಿ ಅಲ್ಲಿ ಹೋಗಿ ಯಾಕೆ ನಿದ್ರಮ್ಮ ಅವ್ರ ಬಳಿ, ಅವ್ರು ಎಲ್ಲಿಗೆ ಹೋಗ್ತಾರ ನೋಡಮ್. ಇವತ್ತು ಅದಕ್ಕೆ ನಾವೇನ ಗದ್ದಲ್ ಮಾಡೋದು ಬೇಡ. ಅವ್ರು ತಾನೇ ಬರ್ತಾರೆ ದಾರಿ, ಎಲ್ಲಿಗೆ ಹೋಗ್ತಾರ ನೋಡಮ್. ಇವತ್ತು ಊರಿಗೆ ಏನೇನು ಸೌಕರ್ಯ ಕೊಡ್ಬೇಕಾಗಿತ್ತು. ಇವತ್ತು ಲೈಟ್ ಹಾಕ್ತೀನಿ ಅಂದ್ರೆ ಊರಿಗೆ ಲೈಟ್ ಕೊಡ್ತೀನಿ ಅಂದ್ರೆ 24 ತಾಸು ಕೊಟ್ರೆ ಇಲ್ಲ. ನೀರು ಕೊಡ್ತೀನಿ ಅಂದ್ರೆ, ಗಿಡ ನೆಡ್ತೀನಿ ಅಂದ್ರೆ ಯಾವ ಮಾಡ್ಯಾರ ಹೇಳಿ? ಯಾವನ ಮಾಡ್ಯಾರ? ಯಾವ್ದು ಕೊಟ್ಟಿಲ್ಲ. ಎಲ್ಲ ಸುಳ್ಳು. ಅಲ್ಲಿ ಸುಳ್ಳು ಹೇಳ್ಕೊತಾನೆ ಬರೋದು. ಸುಳ್ಳು ಏನಾರ ಕಲಿಬೇಕಂದ್ರೆ ಇವ್ರ ಬಲ್ಲಿ ಬಂದು ಕಲಿಬೇಕು. ಅಷ್ಟು ಸುಳ್ಳಿನವ್ರಾರ ಇವ್. ಇವ ಒಂದ್ ಹೇಳೋತನ, ಇವ 4 ದಿನದಾಗ ಇರಲ್ಲೇ ಇರಲ್ಲ. ಮತ್ತೆ ಯಾರಿಗೆ ಕೇಳ್ಬೇಕು ನಾವು? ಅಲ್ಲ ರೀ, ಎಷ್ಟ್ ಮಂದಿ ಆಫೀಸರ್ ಬದಲಿ ಆಗ್ಯಾರ ಇದ್ರಾಗ? ಎಷ್ಟ್ ಮಂದಿ ಹೋದ್ರು? ಮ್ಯಾನೇಜ್ಮೆಂಟ್ನಾಗ ಎಷ್ಟು ಮಂದಿ ಚೇಂಜ್ ಆಗ್ಯಾರ? 100 ಮಂದಿ ಆಗ್ಯಾರ. ಇವತ್ತು ಇವ ಒಂದು ಒಪ್ಕೊಂಡು ಹೋತಾನ, ನಾವ್ ಯಾರಿಗೆ ಕೇಳ್ಬೇಕು? ಇವತ್ತು ಈಗ ಬಂದು ಒಪ್ಕೊಂಡು ಹೋದ. ನಮಗೆ ಏನೇ ಕೊಡ್ಬೇಕಂದ್ರೆ ರೈಟಿಂಗ್ ಮುಖಾಂತರ ಕೊಡ್ಬೇಕು. ರೈತರ ಜಮೀನಿಗೆ ಏನ್ ಬರ್ತದ ಅದು ಹಾಕಿ ಕೊಡ್ಬೇಕು ಎಕ್ಸ್ಟ್ರಾ. ಈಗ 4,10,000 ರೂಪಾಯಿದಾಗ ಯಾವ ಜಮೀನು ಸಿಗ್ತದೆ ಹೇಳಿ? ಎಲ್ಲೇನ ಸಿಕ್ಕದ? 10 ವರ್ಷದಿಂದ ಎಲ್ಲಿ ಮಾರಿಲ್ಲ. ಅವತ್ತಾದ್ರೂ ಕೂಡ 1 ಎಕರೆ ಜಮೀನಿಗೆ 4 ಪಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು. ಯಾವುದೇ ಪ್ಲಾಂಟ್ ಇರ್ಲಿ, ಮತ್ತೊಂದಿರ್ಲಿ, ಹೈವೇ ರೋಡ್ ಹೋಗ್ಲಿ, ಸರ್ಕಾರ ನಿರ್ಮಿಸುವಂತ ಹೈವೇ ರೋಡಿಗೆ ಕೂಡ 4 ಪಟ್ಟು ರೊಕ್ಕ ಕೊಟ್ಟು ಖರೀದಿ ಮಾಡ್ತಾರೆ. ಇವತ್ತು ನಿಮ್ಗೆ ಗೊತ್ತಿರ್ಲಿ. ಅಳ್ಳೋಳಿ ಮೇಲೆ ಬರ್ತದೆ ನಾವು ಈಗ ಎಲ್ಲಿಂದ